ನಮಸ್ಕಾರ. ಮುಖ್ಯಾಂಶಗಳು. ಗುಜರಾತ್ನ ಸೂರತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಆಹಾರ ಭದ್ರತೆ ಅಭಿಯಾನದಲ್ಲಿಂದು ಭಾಗಿ. ದೇಶದ ಪ್ರಗತಿಯಲ್ಲಿ ನಾಗರಿಕ ಸೇವಕರು, ಸೇನಾ ನಾಯಕತ್ವ ಪ್ರಮುಖ ಪಾತ್ರ. ಸಂಘರ್ಷ ಪರಿಹಾರಕ್ಕೆ ಸೌಹಾರ್ದ ಮಾತುಕತೆ ಅವಶ್ಯ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಬೆಂಗಳೂರಿಗಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಿಶ್ವೇಶ್ವತೀರ್ಥ ಸ್ಮಾರಕ ಆಸ್ಪತ್ರೆ ಉದ್ಘಾಟನೆ. ಹಾಗೂ ಇಂದು ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್. ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದ ಸೌಲಭ್ಯದ ಗುರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನ ಸೂರತ್ಗೆ ಭೇಟಿ ನೀಡಲಿದ್ದು, ಸೂರತ್ ಆಹಾರ ಭದ್ರತೆ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ಸುಮಾರು 2 ಲಕ್ಷ ಅರ್ಹ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಕೆಲ ವರ್ಷಗಳ ಹಿಂದೆ ಲಕ್ಷಾಂತರ ಕೋಟಿ ಹಣ ಪೋಲಾಗುತ್ತಿತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಈ ಸೋರಿಕೆಯನ್ನು ತಡೆಗಟ್ಟಿ ಜನರ ಕಲ್ಯಾಣಕ್ಕಾಗಿ ಹಣವನ್ನು ಒದಗಿಸಲಾಗುತ್ತಿದೆ. ಇದಕ್ಕೆ ಇಡೀ ಜಗತ್ತು ಶ್ಲಾಘನೆ ವ್ಯಕ್ತಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಖಾಸಗಿ ವಾಹಿನಿಯ ಸಮಾವೇಶದಲ್ಲಿ ಅವರು, ಭಾರತ ಕೆಲ ವರ್ಷಗಳ ಅಂತರದಲ್ಲಿ ಮಹತ್ವದ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಇಂದು ಜಗತ್ತಿನ 5ನೇ ಅತಿದೊಡ್ಡ ರಾಷ್ಟ್ರವಾಗಿದ್ದು, ಶೀಘ್ರದಲ್ಲೇ 3ನೇ ಅತಿದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮಲಿದೆ. ಮಹಿಳೆಯರು ಸೇರಿದಂತೆ ಯುವ ಸಮೂಹದ ಅಭ್ಯುದಯಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಇಂದಿನ ಭಾರತವು ಉಜ್ವಲ ಭಾರತವಾಗಿ ಹೊರಹೊಮ್ಮಲಿದೆ. ಕಳೆದ 10 ವರ್ಷಗಳಲ್ಲಿ 25 ಕೋಟಿ ಮಂದಿಯನ್ನು ಬಡತನ ರೇಖೆಯಿಂದ ಮೇಲೆತ್ತಲಾಗಿದೆ. ಇವರ ಜೀವನ ಮಟ್ಟ ಸುಧಾರಣೆಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ಜನರ ಕಲ್ಯಾಣ ತಮ್ಮ ಆದ್ಯತೆಯಾಗಿದೆ. ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಸಂಪೂರ್ಣವಾಗಿ ವರ್ಗಾವಣೆಯಾಗುವುದರಿಂದ ಯೋಜನೆಯ ಫಲ ಸಂಪೂರ್ಣವಾಗಿ ಕೊನೆಯ ಹಂತದವರೆಗೂ ಮುಟ್ಟುತ್ತಿದೆ ಎಂದು ತಿಳಿಸಿದರು. ರಕ್ಷಣಾ ಕ್ಷೇತ್ರಕ್ಕೂ ಒತ್ತು ನೀಡಲಾಗಿದ್ದು, ಭಾರತವು ರಕ್ಷಣಾ ಉತ್ಪನ್ನಗಳ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮಿದ್ದು, ಇದರ ಪ್ರಮಾಣ ಕಳೆದ ವರ್ಷ ಶೇಕಡ 20ರಷ್ಟು ಜಿಗಿತ ಕಂಡಿದೆ. ಅದೇ ರೀತಿ ಉಕ್ಕು ಉತ್ಪಾದನೆಯಲ್ಲೂ ಸಹ ದೇಶ ಮುಂಚೂಣಿಯಲ್ಲಿದೆ ಎಂದು ಪ್ರಧಾನಿ ಹೇಳಿದರು. सीमाओं के परे जा पाते हैं, फिर भी कोई भी लक्ष्य ऐसा नहीं रहता जिसे पाया न जा सके. कोई मंजिल ऐसी नहीं रहती जिस तक पहुंचा न जा सके. रिपब्लिक टीवी ने इस समिट के लिए एक नए कंसेप्ट पर काम किया है. मैं इस समिट की सफलता के लिए आप सभी को बहुत बहुत बधाई देता हूं, आपका अभिनंदन करता हूं. अच्छा, मेरा भी इसमें थोड़ा स्वार्थ है. एक तो मैं पिछले दिनों से लगा हूं कि मुझे 1 लाख नौजवानों को राजनीति में लाना है. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂಸತ್ ಆವರಣದಲ್ಲಿ ರಾಷ್ಟ್ರೀಯ ರಕ್ಷಣಾ ಕಾಲೇಜು ಅಧಿಕಾರಿಗಳನ್ನುದ್ದೇಶಿಸಿ ನಿನ್ನೆ ಮಾತನಾಡಿದರು. ದೇಶದ ಪ್ರಗತಿಯನ್ನು ರೂಪಿಸುವಲ್ಲಿ ನಾಗರಿಕ ಸೇವಕರು ಮತ್ತು ಸೇನಾ ನಾಯಕತ್ವ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ತಿಳಿಸಿದರು. ಸಂಘರ್ಷವನ್ನು ಪರಿಹರಿಸಲು ಸೌಹಾರ್ದ ಮಾತುಕತೆ, ಸಹಕಾರ ಮತ್ತು ಪರಸ್ಪರ ಸ್ನೇಹ ಪ್ರಮುಖ ಅಂಶಗಳಾಗಿವೆ. ಈ ದಿಸೆಯಲ್ಲಿ ಜಗತ್ತಿನ ದೇಶಗಳನ್ನು ಪರಸ್ಪರ ಸಂಪರ್ಕಿಸಲು ಸೌಹಾರ್ದತೆ ಹೆಚ್ಚಾಗುವ ಅಗತ್ಯವಿದೆ ಎಂದು ಕರೆ ನೀಡಿದರು. ಕೋವಿಡ್-19 ಸಾಂಕ್ರಾಮಿಕ ತಡೆಯುವ ನಿಟ್ಟಿನಲ್ಲಿ ಮೌಲ್ಯಾಧಾರಿತ ನೆರವನ್ನು ನೀಡಿದ ಮತ್ತು ರಚನಾತ್ಮಕ ನಾಯಕತ್ವವನ್ನು ವಹಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾರ್ಬಡೋಸ್ ತನ್ನ ಅತ್ಯುನ್ನತ ಆರ್ಡರ್ ಆಫ್ ಫ್ರೀಡಂ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಬಾರ್ಬಡೋಸ್ನ ಬ್ರಿಡ್ಜ್ಟೌನ್ನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರವಾಗಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದ ಪಬಿತ್ರ ಮಾರ್ಗರಿಟಾ ಅವರು ಸ್ವೀಕರಿಸಿದರು. ನಂತರ ಅವರು ಪ್ರಧಾನಿಯವರ ಪರವಾಗಿ ಈ ಪ್ರತಿಷ್ಠಿತ ಪ್ರಶಸ್ತಿ ಪಡೆಯುತ್ತಿರುವುದು
ಹೆಮ್ಮೆಯ ವಿಚಾರವಾಗಿದೆ ಎಂದು ತಿಳಿಸಿದ್ದಾರೆ. ಬಾರ್ಬಡೋಸ್ ಇತ್ಯಸ್ಯ ಪ್ರಧಾನಮಂತ್ರಿ ಮಿಯಾ ಅಮೋರ್ ಮೋಟ್ಲೆ ಗತವರ್ಷ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ನಿನ್ನೆ ಎಐ ನಿಧಿ ಮತ್ತು ಎಐ ಕಂಪ್ಯೂಟರ್ ಪೋರ್ಟಲ್ಗೆ ಚಾಲನೆ ನೀಡಿದರು. ಸಮಾರಂಭ ಉದ್ದೇಶಿಸಿ ಭಾರತದ ಕೃತಕ ಬುದ್ಧಿಮತ್ತೆ ಮಿಷನ್ ಅಡಿಯಲ್ಲಿ ಹೊಸ ವ್ಯವಸ್ಥೆಗಳನ್ನು ಆರಂಭಿಸುತ್ತಿರುವುದು ಹೆಚ್ಚಿನ ಸಾಧನೆಗೆ ಪೂರಕವಾಗಲಿದೆ. ಈ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲಿದೆ ಎಂದು ಹೇಳಿದರು. 1 ವರ್ಷದ ಹಿಂದೆ ಕೃತಕ ಬುದ್ಧಿಮತ್ತೆ ಮಿಷನ್ಗೆ ಅನುಮೋದನೆ ನೀಡಲಾಗಿತ್ತು. ವರ್ಷದೊಳಗೆ 14,000 ಜಿಪಿಯುಗಳಿಗೆ ಸಂಪೂರ್ಣವಾಗಿ ಸಾಮಾನ್ಯ ಕಂಪ್ಯೂಟಿಂಗ್ ವ್ಯವಸ್ಥೆ ನಿರ್ಮಿಸಿರುವುದು ಮಹತ್ತರ ಸಾಧನೆಯಾಗಿದೆ. ಹೊಸ ಸೌಲಭ್ಯಗಳಿಂದ ದೇಶದ ನವೋದ್ಯಮಗಳು, ಕಂಪನಿಗಳು ಮತ್ತು ಸಂಶೋಧಕರಿಗೆ ಹೆಚ್ಚಿನ ಅವಕಾಶ ಲಭ್ಯವಾಗಲಿದೆ. ಈ ವಲಯದಲ್ಲಿ ದೇಶದ ಸಾಧನೆ ಇದೀಗ ಆರಂಭವಾಗಿದೆ ಎಂದು ತಿಳಿಸಿದರು. Into top 5 nations on semiconductors, on AI, on telecom technologies, and on a variety of deep tech technologies where we are today making the major advances, and this is the result of the last 10 years. ಭಾರತ ವಿಶ್ವದರ್ಜೆಯ ಕೃತಕ ಬುದ್ಧಿಮತ್ತೆ ಎಐ ಮೂಲಸೌಕರ್ಯ ಮತ್ತು ವಿಪುಲ ಪರಿಸರ ವ್ಯವಸ್ಥೆಯನ್ನು ನವೋದ್ಯಮಗಳು ಮತ್ತು ನಾವೀನ್ಯತಾಕಾರರಿಗೆ ಒದಗಿಸುವ ಮೂಲಕ ಕೃತಕ ಬುದ್ಧಿಮತ್ತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈ ದಿಸೆಯಲ್ಲಿ ಎಐ ಸಾಮರ್ಥ್ಯಗಳನ್ನು ಬಲಗೊಳಿಸಲು ಇಂಡಿಯಾ ಎಐ ಮಿಷನ್ 10,300 ಕೋಟಿ ರೂಪಾಯಿಗಳ ಅನುದಾನದ ಪಂಚವಾರ್ಷಿಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ದೇಶದಲ್ಲಿ 18,693 ಗ್ರಾಫಿಕ್ಸ್ ಸಂಸ್ಕರಣಾ ಘಟಕಗಳನ್ನು ಸುಸಜ್ಜಿತಗೊಳಿಸುವುದು, ಈ ಮೂಲಕ ಎಐ ಕಂಪ್ಯೂಟ್ ಮೂಲಸೌಕರ್ಯಗಳನ್ನು ಜಾಗತಿಕ ಮಟ್ಟಕ್ಕೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಗ್ರಾಫಿಕ್ಸ್ ಸಂಸ್ಕರಣಾ ಘಟಕಗಳಿಗೆ ಪೂರೈಕೆ ಮಾಡಲು 10 ಕಂಪನಿಗಳನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ಭಾರತ ಮುಂದಿನ 3 ರಿಂದ 5 ವರ್ಷಗಳಲ್ಲಿ ತನ್ನದೇ ಆದ ಗ್ರಾಫಿಕ್ಸ್ ಸಂಸ್ಕರಣಾ ಘಟಕವನ್ನು ಅಭಿವೃದ್ಧಿಪಡಿಸುವ ಮೂಲಕ ಸ್ವಾವಲಂಬಿಯಾಗುವ ಗುರಿಯನ್ನು ಹೊಂದಿದೆ. ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೌರವ್ ದ್ವಿವೇದಿ ಅವರು ಕಜಕಿಸ್ತಾನದ ಆಸ್ಥಾನದಲ್ಲಿ ಅಲ್ಲಿನ ಸಂಸ್ಕೃತಿ ಮತ್ತು ಮಾಹಿತಿ ಉಪಸಚಿವ ಕನತ್ ಇಸ್ಕಾಕೋವಾ ಅವರನ್ನು ಭೇಟಿಯಾಗಿ ವೇವ್ಸ್ ಶೃಂಗಸಭೆ 2025ಕ್ಕೆ ಆಹ್ವಾನ ನೀಡಿದರು. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನೀಡಿದ ಆಮಂತ್ರಣ ಪತ್ರಿಕೆಯನ್ನು ಗೌರವ್ ದ್ವಿವೇದಿ ಅವರು ಕಜಕಿಸ್ತಾನದ ಸಚಿವರಿಗೆ ಹಸ್ತಾಂತರಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಶ್ರೀ ಕೃಷ್ಣ ಸೇವಾಶ್ರಮ ಟ್ರಸ್ಟ್ ನಿರ್ಮಿಸಿರುವ ಶ್ರೀ ವಿಶ್ವೇಶ್ವತೀರ್ಥ ಸ್ಮಾರಕ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಆಸ್ಪತ್ರೆ 150 ಹಾಸಿಗೆ ಸಾಮರ್ಥ್ಯವನ್ನು ಹೊಂದಿದ್ದು ಅತ್ಯಾಧುನಿಕ ಚಿಕಿತ್ಸಾ ವ್ಯವಸ್ಥೆಗಳೊಂದಿಗೆ ಬಡವರು ಮತ್ತು ದುರ್ಬಲ ವರ್ಗದವರಿಗೆ ಚಿಕಿತ್ಸೆ ನೀಡುವ ಉದ್ದೇಶವನ್ನು ಹೊಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ವಿಧಾನಸಭೆಯಲ್ಲಿ 2025-26ನೇ ಸಾಲಿನ ಆಯವ್ಯಯ ಮಂಡನೆ ಮಾಡಲಿದ್ದಾರೆ. ಕಳೆದ ವರ್ಷ 3,71,000 ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸಿದ್ದರು. ಈ ಬಾರಿ ಬಜೆಟ್ ನಿರೀಕ್ಷೆ ಇದೆ. ಪಂಚಖಾತರಿಗಳ ಆರ್ಥಿಕ ಹೊಣೆಗಾರಿಕೆಯ ಜೊತೆ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸು ಸೌಲಭ್ಯ ಒದಗಿಸುವ ಸವಾಲಿನ ನಡುವೆ ಬಜೆಟ್ ಮಂಡನೆಯಾಗುತ್ತಿದೆ. ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾರೋಗ್ಯದ ನಡುವೆಯೂ ಬಜೆಟ್ ಪೂರ್ವ ತಯಾರಿಗಳನ್ನು ನಡೆಸಿದರು. ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಸರಣಿ ಸಭೆ ನಡೆದವು. ಕೈಗಾರಿಕೆ, ಸಾರಿಗೆ, ರೈತ, ದಲಿತ ಹಾಗೂ ಹಿಂದುಳಿದ ವರ್ಗಗಳ ಸಂಘಟನೆಗಳ ಜೊತೆ ಸಭೆ ನಡೆಸಿದರು. ಹಾಗೂ ವಿವಿಧ ಇಲಾಖೆಗಳ ಸಚಿವರು ಹಾಗೂ ಮುಖ್ಯಸ್ಥರ ಜೊತೆ ಸರಣಿ ಸಭೆಗಳನ್ನು ನಡೆಸಿ ಹಿಂದಿನ ಬಜೆಟ್ ಪ್ರಕಟಿಸಿದ ಯೋಜನೆಗಳ ಅನುಷ್ಠಾನ ಹಾಗೂ ಮುಂದಿನ ಬಜೆಟ್ಗೆ ಪ್ರಸ್ತಾವನೆಗಳ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಹಣಕಾಸು ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಒಟ್ಟು 15 ಆಯವ್ಯಯಗಳನ್ನು ಮಂಡಿಸಿದ್ದು, ಇಂದು 16ನೇ ಮುಂಗಡ ಪತ್ರವನ್ನು ಮಂಡಿಸಲಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ,
ಬಜೆಟ್ ಎಂಬುದು ಹಾಳೆಗಳ ಮೇಲಿನ ಲೆಕ್ಕವಲ್ಲ, ರಾಜ್ಯದ 7.5 ಕೋಟಿ ಕನ್ನಡಿಗರ ಭವಿಷ್ಯ ರೂಪಿಸುವ ಕೈಪಿಡಿ. ನಾಡಿನ ಪ್ರತಿಯೊಬ್ಬ ಪ್ರಜೆಯನ್ನು ಸರ್ಕಾರದ ಯಾವುದೊಂದು ಯೋಜನೆಯ ಫಲಾನುಭವಿಯನ್ನಾಗಿಸುವ ಪ್ರಯತ್ನವನ್ನು ಬಜೆಟ್ ಮೂಲಕ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ. ಎರಡು 2025ನೇ ಸಾಲಿನ ಬೆಂಗಳೂರಿನ ಅರಮನೆ ಮೈದಾನ ಭೂ ಬಳಕೆ ಮತ್ತು ನಿಯಂತ್ರಣ ವಿಧೇಯಕವನ್ನು ವಿಧಾನಸಭೆಯಲ್ಲಿ ನಿನ್ನೆ ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. 2020 ಸಾಲಿನ ಬೆಂಗಳೂರು ಅರಮನೆ ಭೂ ಬಳಕೆ ಮತ್ತು ನಿಯಂತ್ರಣ ವಿಧೇಯಕವನ್ನು ಪರ್ಯಾಲೋಚಿಸುತ್ತಿದೆ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಆ ಕಾನೂನನ್ನ ಎತ್ತಿ ಹಿಡಿತು. ಈ ಒಟ್ಟು ಅರಮನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ವಿಧೇಯಕವನ್ನು ಮಂಡಿಸಿ ಪರ್ಯಾಲೋಚನೆಗೆ ಮನವಿ ಮಾಡಿದರು. ವಿಧೇಯಕ ಕುರಿತು ಮಾಹಿತಿ ನೀಡಿದ ಸಚಿವರು, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 472 ಎಕರೆ 17 ಗುಂಟೆ ಜಾಗವಿದ್ದು 1966ರಲ್ಲಿ ಅರಮನೆ ಅರ್ಜನೆ ಮತ್ತು ವರ್ಗಾವಣೆ ಅಧಿನಿಯಮವನ್ನು ರೂಪಿಸಿ 11 ಕೋಟಿ ರೂಪಾಯಿ ಒಟ್ಟು ಮೌಲ್ಯವನ್ನು ನಿರ್ಧರಿಸಲಾಗಿತ್ತು. ಈ ಕಾಯ್ದೆ ರಚನೆಯ ಸಾಂವಿಧಾನಿಕ ಸಿಂಧುತ್ವವನ್ನು 1997ರಲ್ಲಿ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಸರ್ವೋಚ್ಚ ನ್ಯಾಯಾಲಯ ರಾಜವಂಶಸ್ಥರ ವಾರಸುದಾರರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಗಣಿಸಿ ಅಧಿನಿಯಮಕ್ಕೆ ತಡೆಯಾಜ್ಞೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಸುಮಾರು 28 ವರ್ಷಗಳಿಂದ ಈ ವಿವಾದ ನಡೆಯುತ್ತಿದೆ. ಇತ್ತೀಚೆಗೆ ಕೆಲ ತಿಂಗಳಲ್ಲಿ ವೇಗ ಪಡೆದುಕೊಂಡಿದೆ. ಕಳೆದ 2024ರ ಡಿಸೆಂಬರ್ 10ರಂದು ಸುಪ್ರೀಂ ಕೋರ್ಟ್ ನ್ಯಾಯಾಂಗ ನಿಂದನೆ ಅರ್ಜಿಯಡಿ ನಿರ್ದೇಶನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಈ ವಿಧೇಯಕವನ್ನು ರೂಪಿಸಲಾಗಿದೆ ಎಂದರು. ಬಳ್ಳಾರಿ ರಸ್ತೆ ಅಗಲೀಕರಣಕ್ಕೆ 15 ಎಕರೆಯನ್ನು ಸ್ವಾಧೀನಪಡಿಸಿಕೊಳ್ಳಲು 3,000 ಕೋಟಿ ರೂಪಾಯಿ ಟಿಡಿಆರ್ ನೀಡಬೇಕು ಎಂದು ಬೇಡಿಕೆ ಇದೆ. ಇದನ್ನು ಒಪ್ಪಿಕೊಂಡರೆ ಈ ಹಿಂದೆ 1966ರಲ್ಲಿ ನಿಗದಿಪಡಿಸಿದ್ದ ಮೌಲ್ಯಕ್ಕೆ ಬದಲಾಗಿ ಮತ್ತೊಂದು ದರ ಒಪ್ಪಿಕೊಂಡಂತಾಗುತ್ತದೆ. ಪ್ರಸ್ತುತ ಟಿಡಿಆರ್ ಮೌಲ್ಯದ ಪ್ರಕಾರ 1 ಎಕರೆಗೆ 200 ಕೋಟಿ ರೂಪಾಯಿ ನಿಗದಿಯಾದಂತಾಗುತ್ತದೆ. ಒಟ್ಟು 472 ಎಕರೆ ಜಾಗಕ್ಕೆ ಈ ಮೌಲ್ಯ ಆಧರಿಸಿದರೆ ಲಕ್ಷಾಂತರ ರೂಪಾಯಿ ಮೊತ್ತವಾಗುತ್ತದೆ. ಟಿಡಿಆರ್ ನೀಡುವುದು ಸರ್ಕಾರದ ಆರ್ಥಿಕತೆಗೆ ಸೂಕ್ತವಲ್ಲ ಮತ್ತು ಇದನ್ನು ಒಪ್ಪಿಕೊಂಡರೆ ಅಭಿವೃದ್ಧಿ ಕಾರ್ಯ ನಡೆಸುವುದು ಕಷ್ಟಸಾಧ್ಯವಾಗಲಿದೆ ಎಂದರು. That road will become the costliest road of the world. ಇದನ್ನ ಎಷ್ಟು ಬೆಲೆ, ಎಷ್ಟು ಮೌಲ್ಯ, ಎಷ್ಟು ಕಿಮ್ಮತ್ತು, ಎಷ್ಟು ತುಟ್ಟಿ ಅಲ್ಲ, ನಾವು ಒಂದು ವೇಳೆ ಅದನ್ನ ಒಪ್ಕೊಂಡು ಬಿಟ್ರೆ how are you going to develop the city in later stages? ಸರ್ಕಾರ ಯಾಕೆ ಎಚ್ಚೆತ್ತುಕೊಂಡಿದೆ? ಬಿಜೆಪಿಯ ಅರವಿಂದ್ ಬೆಲ್ಲದ್, ಬಿವೈ ವಿಜಯೇಂದ್ರ, ಆರಗ ಜ್ಞಾನೇಂದ್ರ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಸೇರಿದಂತೆ ಹಲವಾರು ಮಂದಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರ ರಾಜಕೀಯ ದ್ವೇಷಕ್ಕಾಗಿ ಈ ವಿಧೇಯಕ ತಂದಿದೆ. ಟಿಡಿಆರ್ ಠೇವಣಿ ಮಾಡುವುದರಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುವುದಿಲ್ಲ ಎಂದು ವಾದಿಸಿದರು. ಮಾನ್ಯ ಸಭಾಧ್ಯಕ್ಷರೇ, ರಾಜಕೀಯ ಸೇಡು ತೀರ್ಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮಸೂದೆನ ಮಂಡನೆ ಮಾಡ್ತಾ ಇದ್ದಾರೆ. ಅದರ ಅರ್ಥ ನಾವು 3,600 ಕೋಟಿ ಕಡಿಮೆ ಆಯ್ತು, ಜಾಸ್ತಿ ನಾವು ಚರ್ಚೆ ಮಾಡ್ತಾ ಇಲ್ಲ. ಯಾವಾಗ ಅವರು ಬಂದಿಲ್ಲ ಎಂಪಿ ಆಗಿದ್ದಾರೋ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೊನೆಗೆ ಸಭಾಧ್ಯಕ್ಷರು ವಿಧೇಯಕವನ್ನು ಮತಕ್ಕೆ ಹಾಕಿದಾಗ ಬಿಜೆಪಿ ಸಭಾತ್ಯಾಗ ನಡೆಸಿತು. ಧ್ವನಿಮತದ ಮೂಲಕ ವಿಧೇಯಕ ಅಂಗೀಕಾರವಾಗಿದೆ ಎಂದು ಸಭಾಧ್ಯಕ್ಷರು ಘೋಷಿಸಿದರು. ಪ್ರಸ್ತಾವದ ವಿರೋಧವಾಗಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಒಪ್ಪಿಗೆ ದೊರಕಿದೆ. ಎರಡನೇ ಕಂಡು ವಿಧೇಯಕದ ಅಂಗವಾಯಿತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ ಟ್ರ್ಯಾಕರ್ ಡಾಗ್ ತರಬೇತಿ ಕೇಂದ್ರ ಆರಂಭವಾಗಿದೆ. ಸದ್ಯ ಇಲ್ಲಿ ಬೆಲ್ಜಿಯಂ ಮಾಲಿನಾಯ್ಸ್ ತಳಿಯ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಈ ತಳಿಯ ಶ್ವಾನಗಳು ಮಾದಕ ವಸ್ತು, ಬಾಂಬ್, ಅನಿಲ ಸೋರಿಕೆ ಮತ್ತಿತರ ಅಪರಾಧ ಪತ್ತೆ ಮಾಡುವಲ್ಲಿ ಪರಿಣತಿ ಹೊಂದಿವೆ. ದೂರದರ್ಶನದೊಂದಿಗೆ ಮೈಸೂರು ಹುಲಿ ಯೋಜನೆಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆಯುವ ಕಳ್ಳಬೇಟೆ,
ವನ್ಯ ಸಂಪತ್ತು ನಾಶ ಮತ್ತಿತರ ಅಪರಾಧ ಪತ್ತೆ ಹಚ್ಚುವಲ್ಲಿ ಶ್ವಾನಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಯಾರು ಬಂದು ಬೆಂಕಿ ಕೊಟ್ಟರು ಅಂತ ಅವರ ಟ್ರ್ಯಾಕ್ ಮಾಡೋಕ್ಕೂ ಇದು ಭಾಳ ಹೆಲ್ಪ್ ಆಗ್ತದೆ. ಹಾಗಾಗಿ ನಮಗೆ ಸುಮಾರು ಕಡೆ ಇದು ಹಲವಾರು ವಿಚಾರದಲ್ಲಿ ನಮಗೆ ಭಾಳ ಹೆಲ್ಪ್ ಆಗಿದೆ. ಇನ್ನೊಂದು ಈ ಥರ ಒಂದು ಟ್ರ್ಯಾಕಿಂಗ್ ನಾಯಿಗಳು ನಮ್ಮ ಹತ್ರ ಇದೆ ಅಂತ ಗೊತ್ತಾದರೆ ಸಹ ಸುಮಾರು ಜನ ಆರೋಪಿಗಳು ನಮ್ಮ ಕಾಡಿಗೆ ಬರಲ್ಲ, ಅವ್ರಿಗೊಂದು ಭಯ ಇರ್ತದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ತರಬೇತಿ ಪಡೆದ ಶ್ವಾನಗಳನ್ನು ತಲಾ 2ರಂತೆ ಒಟ್ಟು 5 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನಿಯೋಜನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತೆ ಟಸ್ಕೋ ಅಥವಾ ಚರ್ಮ ಸೀಸಾದ ಸಂದರ್ಭದಲ್ಲಿ ನಾವು ಈ ಡಾಗ್ಸ್ ಅನ್ನು ಆಲ್ರೆಡಿ ಇಲಾಖೆಯಲ್ಲಿ ಇರುವ ಡಾಗ್ಸ್ಗಳ ಜೊತೆಗೆ ಇದನ್ನು ಉಪಯೋಗಿಸಿ ಇಮಿಡಿಯೇಟ್ಲಿ ಆ ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಪತ್ತೆ ಹಚ್ಚಕ್ಕೆ ನಮಗೆ ಭಾರಿ ಅನುಕೂಲ ಆಗುತ್ತೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು ಇಲ್ಲ. ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. RBI ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಭಾರತೀಯ ಸಾರ್ವಜನಿಕ ಸಂಪರ್ಕ ಸಮಿತಿ PRCI ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಲೀಗಲ್ ಲೈಮ್ಲೈಟ್ ನ್ಯೂಸ್ ಲೆಟರ್ ದ್ವಿಭಾಷಾ ಮಾಸಪತ್ರಿಕೆ ಬಿಡುಗಡೆ ಸಮಾರಂಭವನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಶಿವರಾಜ್ ವಿ ಪಾಟೀಲ್ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಹಿರಿಯ ವಕೀಲ ಅಶೋಕ್ ಹಾರನಹಳ್ಳಿ, ಹೈಕೋರ್ಟ್ ನ್ಯಾಯಾಧೀಶ ರಾಮಚಂದ್ರ ಡಿ ಹುಡಾರ್ ಮತ್ತಿತರರು ಉಪಸ್ಥಿತರಿದ್ದರು. Thank you so much. Moving forward, I request Council of India. So, here on this. ಬಳಿಕ ಶಿವರಾಜ್ ವಿ ಪಾಟೀಲ್ ಆಧುನಿಕ ತಂತ್ರಜ್ಞಾನಗಳು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವಲ್ಲಿ ನೆರವಾಗಬೇಕು, ವಸ್ತುನಿಷ್ಠ ನಿಖರ ಸುದ್ದಿಗೆ ಆದ್ಯತೆ ನೀಡಬೇಕು ಎಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ಎರಡು ಕೂಡಿಸಿ ಹೇಳ್ತೀನಿ. ನಾನು ಹೇಳೋದು ಟೆಕ್ನಾಲಜಿ ಬಂದಿದೆ, ಅಡ್ವಾನ್ಸ್ಮೆಂಟ್ ಆಗಿದೆ. ಬಟ್ ಒನ್ ಕಾಷನ್, ಟೆಕ್ನಾಲಜಿ ಮಸ್ಟ್ ಅಸಿಸ್ಟ್ ಅಸ್, ಬಟ್ ವಿ ಶುಡ್ ನಾಟ್ ಬಿ ಸ್ಲೇವ್ಸ್ ಆಫ್ ಟೆಕ್ನಾಲಜಿ. ಅಶೋಕ್ ಹಾರನಹಳ್ಳಿ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತಿದ್ದು ಅಪರಾಧ ಪ್ರಕ್ರಿಯೆಗಳು ಬದಲಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಾನೇ ಒಂದು ಮುಷ್ಕರನ ಹೂಡ್ಬಿಡ್ತೇವೆ, ಹಾಗಾಗಿ ಸ್ವಲ್ಪ ಅದು ಆಲೋಚನೆ ಮಾಡ್ತಾರೆ. ಕಾನೂನಿನ ವಿಷಯ ತಿಳ್ಕೊಂಡಷ್ಟು ನಿಮಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ವಿಷಯ ಗೊತ್ತಿಲ್ಲದಲೇ ಇದ್ದರೆ ಅದನ್ನು ಯಾಕೆ, ಯಾವ ಆಧಾರದಲ್ಲಿ, ದಿ ಬೇಸಿಕ್ ಕ್ವಾಲಿಟಿ ಆಫ್ ಎ ಲಾಯರ್ ಇಸ್ ಟು ಕ್ವಶ್ಚನ್ ಎವ್ರಿಥಿಂಗ್. ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ, ಪತ್ರಿಕೋದ್ಯಮದಲ್ಲಿ ನೈತಿಕತೆ, ಮಾನವೀಯ ಸುದ್ದಿಗಳಿಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. Read this and build your knowledge and build your understanding of law. It will also be available to public. So ಇದನ್ನ ಮಾಡಲಿಕ್ಕೆ I commit on behalf of the association. We need to encourage more such luminaries to get together. ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಆಯೋಜಿಸಿರುವ ಜಿಲ್ಲೆಯ ಸ್ಥಾನಿಕ ಸಂಸ್ಥಾನಗಳು ವಿಷಯ ಕುರಿತ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಬಿಡಿ ಕುಂಬಾರ್ ಚಾಲನೆ ನೀಡಿದರು. ಸಂಶೋಧಕ ಡಾ ಬಿ ರಾಜಶೇಖರ್, ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿಟಿ ತಿಪ್ಪೇರುದ್ರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಆಟಾನಮಸ್ ನಮ್ಮ ತಾಲೂಕಿನ ಮತ್ತು ನಮ್ಮ ಜಿಲ್ಲೆಯ ಇತಿಹಾಸವನ್ನು ಬಳಿಕ ಪ್ರೊಫೆಸರ್ ಬಿಡಿ ಕುಂಬಾರ್ ಚಿತ್ರದುರ್ಗದ ಪಾಳೆಗಾರರು, ವೀರವನಿತೆ ಒನಕೆ ಓಬವ್ವರ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಬೇಕು ಎಂದು ತಿಳಿಸಿದರು. ಒಂದು ಪ್ರಾಂಶುಪಾಲರ ಬಗ್ಗೆ ಆಗಲಿ, ಆ ಕಾಲೇಜಿನ ಬಗ್ಗೆ ಆಗಲಿ, ನಿಮಗೆ ಕಲಿಸತಕ್ಕಂತ ಒಂದು ಗುರುಗಳ ಬಗ್ಗೆ ಆಗಲಿ, ನಿಮಗೆ ಏನಾದರೂ ತಿಳುವಳಿಕೆ ಇದ್ರೆ ನೀವು ಅವರು ಏನ್ ಪಾಠ ಮಾಡಿದ್ದಾರೆ, ಬೋಧನೆ ಮಾಡಿದ್ದಾರೆ, ಅದರ ಮೇಲೆ ನೀವು ಮುಂದಿನ ಇತಿಹಾಸವನ್ನ ಓದಲಿಕ್ಕೆ, ಮುಂದಿನ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ರಾಜಶೇಖರಪ್ಪ, ಚಿತ್ರದುರ್ಗಕ್ಕೆ ವಿಶೇಷ ಸ್ಥಾನವಿದೆ, ಇಲ್ಲಿನ ಆಳರಸರ ಬಗ್ಗೆ ನೈಜ ಇತಿಹಾಸ ಅರಿಯಬೇಕಾಗಿದೆ ಎಂದು ಹೇಳಿದರು.
ಭಾಳ ವಿಶೇಷವಾದಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೆ ಹೇಳಬೇಕು ಅಂತಂದರೆ ಪಾಳೇಗಾರ ಅಂತಕ್ಕಂಥ ಈ ಮಾತಿದೆಯಲ್ಲ, ಇದು ವಾಸ್ತವವಾಗಿ ಇತ್ತೀಚೆಗೆ ಬಹಳ ಒಂದು ರೀತಿ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಒಂದು ಶಬ್ದ ಅಂತ ನನಗೆ ಅನಿಸುತ್ತೆ. ಆನೇಕಲ್ ತಾಲೂಕಿನ ತಿಗಳ ಚೌಡದೇನಹಳ್ಳಿ ಗ್ರಾಮದಲ್ಲಿ ಯುವಜನ ಸಬಲೀಕರಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಶ್ರಮದಾನಕ್ಕೆ ವಿಜಯ ಕಾಲೇಜಿನ ಪ್ರಾಂಶುಪಾಲರಾದ ಸುಧಾ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಚಾಲನೆ ನೀಡಿದರು. ಸಾರಿ ಯಾವಾಗ ಅವಕಾಶ ಸಿಕ್ಕಿದ್ರೆ ಯಮರೇ ಪಂಚಾಯಿತಿಯಲ್ಲಿ ನೀವು ಸಾಧ್ಯವಾದ ಕ್ಯಾಂಪ್ ಹೇಳಿ ಸರ್. ಡಾಕ್ಟರ್ ಬಳಿಕ ದೂರದರ್ಶನದೊಂದಿಗೆ ಗ್ರಾಮ ಪಂಚಾಯಿತಿ ಸದಸ್ಯೆ ರಾಜೇಶ್ವರಿ ಗಾಂಧೀಜಿಯವರ ಸ್ವಚ್ಛ ಭಾರತ ಪರಿಕಲ್ಪನೆ ಸಾಕಾರಗೊಳಿಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಡಿ ಗ್ರಾಮದಲ್ಲಿ ಶ್ರಮದಾನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು ಬಂದು ನಾವು ಸ್ವಚ್ಛತೆಗೊಳಿಸ್ತೀವಿ, ನಾವು ಈ ಹಳ್ಳಿನಲ್ಲಿ ಏನಾದರೂ ನಮ್ಮ ಕೈಯಲ್ಲಾದ ಸೇವೆ ನಾವು ಮಾಡ್ತೀವಿ, ಈ ಸ್ವಚ್ಛ ಅವ್ರು ನೋಡಿ ಮತ್ತೆ ನಾವು ಅದರ ಒಂದು ಅಭಿಯಾನನ ಮಾಡೋಣ ಅಂತ ಪ್ರೇರಣೆ ನಮಗೂ ಬರುತ್ತೆ. ಪ್ರಾಂಶುಪಾಲರಾದ ಸುಧಾ ವಿದ್ಯಾರ್ಥಿಗಳಲ್ಲಿ ಸ್ವಚ್ಛತೆ ಹಾಗೂ ಸೇವಾ ಮನೋಭಾವ ಮೂಡಿಸುವ ನಿಟ್ಟಿನಲ್ಲಿ ಈ ಶಿಬಿರ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸ್ಕ್ರೀನ್ ಆಗ್ಬೋದು, ಒಂದು ಬ್ಲೂ ಸ್ಕ್ರೀನ್ ಡಿವೈಸ್ ಜೊತೆನೆ ಬಹಳಷ್ಟು ಹೊತ್ತು ಕಾಲ ಕಳೀತಾ ಇರ್ತಾರೆ. ಈ NSS ಕ್ಯಾಂಪ್ ಬಂದು ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಬ್ರೇಕ್ ತಗೊಂಡು ಇಲ್ಲಿ ಏನೋ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಬಂದು ಮಾಡಬೇಕಂತಿದ್ದಾರೆ. ಅದೇ ಒಂದು ಸ್ವಲ್ಪ ಮಟ್ಟಿಗೆ ನನಗೆ ಖುಷಿ ಕೊಡೋದು. ಶಿಬಿರದ ಕಾರ್ಯಕ್ರಮ ಅಧಿಕಾರಿ ಕೃಷ್ಣಮೂರ್ತಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹೆಚ್ಚಿಸುವಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಪಾತ್ರ ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಒಡನಾಟ ಇಟ್ಕೊಳ್ಬೇಕು ಅಂತೇಳಿ ಮೇಲ್ನೋಟಕ್ಕೆ ಇದು ನಗರೀಕರಣಕ್ಕೆ ಒಳಗಾಗ್ಬಿಟ್ಟಿದ್ರೂ ಕೂಡ ಅದೇ ಗ್ರಾಮದ ಚಿಗುರು ಇನ್ನೂ ಇರೋದ್ರಿಂದ ಹಾಗಾಗಿ ನಗರ ಗ್ರಾಮ ನಿರಂತರತೆ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈ ಗ್ರಾಮದಲ್ಲಿ ಇವತ್ತು ಶಿಬಿರವನ್ನು 7 ದಿನಗಳಲ್ಲಿ ಆಯೋಜಿಸಿದ್ದೀವಿ. ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು, ಅರಸೀಕೆರೆ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಮನೆ ಬಾಗಿಲಿಗೆ ಒದಗಿಸಲಾಗುತ್ತಿದೆ. ಶುದ್ಧೀಕರಿಸಿದ ನೀರನ್ನು ನಲ್ಲಿಗಳ ಮೂಲಕ ಪ್ರತಿ ಮನೆಗೆ ಪೂರೈಸಲಾಗುತ್ತಿದೆ. ಇದರಿಂದ ಸಾರ್ವಜನಿಕರಲ್ಲಿ ಸಂತಸದ ವಾತಾವರಣ ಮೂಡಿದ್ದು, ಯೋಜನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಭಾಗ್ಯ ಮನೆ ಬಾಗಿಲಿಗೆ ಕುಡಿಯುವ ನೀರನ್ನು ಒದಗಿಸುತ್ತಿರುವುದರಿಂದ ದಿನನಿತ್ಯದ ಚಟುವಟಿಕೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸಲು ಅನುಕೂಲವಾಗಿದೆ ಎಂದರು. ಅವಾಗೆಲ್ಲ ಬಹಳ ಕಷ್ಟವಾಯಿತು, ಈಗ ತುಂಬಾ ಇದಾಗಿದೆ, ಒಳ್ಳೆದಾಗಿದೆ. ಹಂಗಾಗಿ ಈಗ ಕೇಂದ್ರ ಸರ್ಕಾರಕ್ಕೂ ಧನ್ಯವಾದಗಳು. ಮತ್ತೋರ್ವ ಫಲಾನುಭವಿ ಜಯಂತಿ, ಈ ಮೊದಲು ಕುಡಿಯುವ ನೀರಿಗಾಗಿ ಸಂಕಷ್ಟ ಎದುರಿಸುತ್ತಿದ್ದೆವು, ಆದರೆ ಇದೀಗ ಮನೆ ಬಾಗಿಲಿನಲ್ಲಿಯೇ ಶುದ್ಧ ಕುಡಿಯುವ ನೀರು ದೊರೆಯುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಎಲ್ಲಿ ಹೋದ್ರೂ ನೀರಿಗೆ ತೊಂದರೆ ಆಗ್ತಿತ್ತು, ಮಕ್ಕಳಿಗೆ ಕರೆಕ್ಟ್ ಟೈಮ್ ತಿಂಡಿ ಕೊಡಕ್ ಆಗ್ತಾ ಇರಲಿಲ್ಲ, ವಯಸ್ಸಾದವರಿಗೆ ಕರೆಕ್ಟ್ ಆಗಿ ಮಾಡಕ್. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಸಿಎಂ ದಾಖಲೆಯ 16ನೇ ಮುಂಗಡ ಪತ್ರ. ಬೆಳಗ್ಗೆ 10:15ಕ್ಕೆ ಮಂಡನೆ. ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒತ್ತು ನೀಡಿ ಕೊರತೆ ನೀಗಿಸಲು ಕ್ರಮ. ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಹಿಳಾ ಉದ್ಯಮಿಗಳಲ್ಲಿ ಉಳಿತಾಯ ಪ್ರಜ್ಞೆ ಹೆಚ್ಚು. ಕ್ರೀಡಾಪಟುಗಳ ಆಯ್ಕೆಗೆ ಮಾನದಂಡ ರಚನೆ ಕಡ್ಡಾಯ. ಕೇಂದ್ರ ಕ್ರೀಡಾ ಇಲಾಖೆ. ಪಿಒಕೆ ಮರಳಿಸಿದರೆ ಕಾಶ್ಮೀರ ಸಮಸ್ಯೆ ಇತ್ಯರ್ಥ. ಲಂಡನ್ನಲ್ಲಿ ಕೇಂದ್ರ ಸಚಿವ ಜೈಶಂಕರ್ ಪ್ರತಿಪಾದನೆ. ಸರ್ಕಾರದ ಉಪಕ್ರಮಗಳಿಂದ ಕಣಿವೆಯಲ್ಲಿ ಅಭಿವೃದ್ಧಿ. ಭಾರತ ನ್ಯೂಜಿಲೆಂಡ್ ಫೈನಲ್ ಮುಖಾಮುಖಿ. 25 ವರ್ಷಗಳ ಬಳಿಕ ಫೈನಲ್ನಲ್ಲಿ ಸೆಣಸು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೆಪಿಎಸ್ಸಿ ಮರುಪರೀಕ್ಷೆಗೆ ಒಕ್ಕೊರಲ ಆಗ್ರಹ. ವಿಪಕ್ಷ ಸದಸ್ಯರಿಂದ ತೀವ್ರ ಆಕ್ರೋಶ. ಕುಡಿಯುವ ನೀರಿನ ಪೋಲು. 417 ಜನರಿಗೆ ದಂಡ. ಉದ್ಯಾನ ನಗರಿಯ ಮಂದಿಗೆ ಬಿಸಿ ಮುಟ್ಟಿಸಿದ ಜಲಮಂಡಳಿ. ಕುಡಿಯುವ ನೀರು ಅನ್ಯ ಕೆಲಸಗಳಿಗೆ ಬಳಸದಂತೆ ಆದೇಶ. ಹಕ್ಕಿ ಜ್ವರದ ಸಮೀಕ್ಷೆ ನಡೆಸಿ
ವಿಶೇಷ ಆಯುಕ್ತ ಪಾಲಿಕೆಯ ಅಧಿಕಾರಿಗಳಿಗೆ ಆರೋಗ್ಯ ವಿಭಾಗದ ಆಯುಕ್ತ ವಿಕಾಸ್ ಕಿಶೋರ್ ಸೂಚನೆ. ಹೊಸ ಸಂಪರ್ಕಕ್ಕೆ ಸ್ಮಾರ್ಟ್ ಮೀಟರ್ ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಗಳಲ್ಲಿ ಅಳವಡಿಸಲು ಆದೇಶ. ಏಷ್ಯನ್ ವನಿತಾ ಕಬಡ್ಡಿ ಸತತ 2 ಪಂದ್ಯ ಗೆದ್ದ ಭಾರತ ಸೆಮಿಗೆ. ಇಂದು ಸೆಮಿಫೈನಲ್ ಆಡಲಿರುವ ಭಾರತ ತಂಡ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸೂರತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಆಹಾರ ಭದ್ರತೆ ಅಭಿಯಾನದಲ್ಲಿಂದು ಭಾಗಿ. ದೇಶದ ಪ್ರಗತಿಯಲ್ಲಿ ನಾಗರಿಕ ಸೇವಕರು, ಸೇನಾ ನಾಯಕತ್ವ ಪ್ರಮುಖ ಪಾತ್ರ. ಸಂಘರ್ಷ ಪರಿಹಾರಕ್ಕೆ ಸೌಹಾರ್ದ ಮಾತುಕತೆ ಅವಶ್ಯ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಬೆಂಗಳೂರಿಗಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಿಶ್ವೇಶತೀರ್ಥ ಸ್ಮಾರಕ ಆಸ್ಪತ್ರೆ ಉದ್ಘಾಟನೆ. ಹಾಗೂ ಇಂದು ಪ್ರಸಕ್ತ ಸಾಲಿನ ರಾಜ್ಯ ಬಜೆಟ್. ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದ ಸೌಲಭ್ಯದ ಗುರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.